ಲಾಸ್ ಇಲ್ಲದೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಅಥವಾ ಲಾಭ ಪಡ್ಕೋಬಹುದಾ? ಇದನ್ನು ನೀವು ಅಮೆರಿಕದ ಹೆಡ್ಜ್ ಫಂಡ್ಗಳಿಂದ ಕಲ್ತ್ಕೋಬೋದು. ಅವರು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸೇಫ್ ಆಗಿ ಲಾಸ್ ಇಲ್ಲದೆ ವ್ಯವಹಾರ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಆಗೋ ಸ್ಟಾಕನ್ನು ಚೂಸ್ ಮಾಡ್ಕೋತಾರೆ. ಪರ್ಚೇಸ್ ಮಾಡಾದ್ಮೇಲೆ ಅದಕ್ಕೆ ಅಪೋಸಿಟ್ ಆಗಿ ಅಂದರೆ ಇನ್ಶೂರೆನ್ಸ್ ಖರೀದಿ ಮಾಡ್ತಾರೆ. ಯಾವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ಶೂರೆನ್ಸನ್ನು ಯಾರು ಖರೀದಿ ಮಾಡಿಕೊಂಡು ಟ್ರೇಡ್ ಮಾಡ್ತಾನಲ್ಲ ಅಥವಾ ಇನ್ವೆಸ್ಟ್ ಮಾಡ್ತಾನಲ್ಲ, ಈಸ್ ದ ಸೇಫೆಸ್ಟ್ ಇನ್ವೆಸ್ಟರ್. ನೀವು ಸೆಲ್ ಮಾಡಿದ್ದೀರಿ ಆಲ್ರೆಡಿ ಹೈ ಪ್ರೈಸಿಗೆ, ಅದ್ರ ಪ್ರೈಸ್ ಈಗ ಭಾಳ ಬಿದ್ದಿದೆ, ಬೈ ಬ್ಯಾಕ್ ಮಾಡ್ಕೋತೀರಿ ಆ ಕಾಲನ್ನು. ಅವಾಗ ಆ ನಡುವಿನ ವ್ಯತ್ಯಾಸ ಹಣ ನಿಮಗೆ ಪ್ರಾಫಿಟ್ ಆಯ್ತಲ್ಲ ಕಾಲಲ್ಲಿ. ಸ್ಟಾಕ್ ಮೇಲೆ ಹೋದರೂ ಏನು ಟೆನ್ಷನ್ ಇಲ್ಲ, ಸ್ಟಾಕ್ ಕೆಳಗಡೆ ಬಿದ್ದು ಏನು ಟೆನ್ಷನ್ ಇಲ್ಲ. ಈ ಇಂಡೆಕ್ಸ್ಗಳನ್ನು ಭಾರತದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ನಿಫ್ಟಿ 50 ಭಾಳ ಕೆಳಗಡೆ ಡೌನ್ ಇದೆ ಅಂದರೆ ಆ ದೇಶದ ಎಕಾನಮಿ ಭಾಳ ಕುಗ್ಗುತ್ತಾ ಇದೆ ಅಂತ ಅರ್ಥ. ನಿಫ್ಟಿ 50 ಸೆನ್ಸೆಕ್ಸ್ ಎಲ್ಲ ಭಾಳ ಹೈಯಲ್ಲಿದೆ ಅಂದರೆ ಆ ದೇಶದ ಎಕಾನಮಿ ಭಾಳ ಸಮೃದ್ಧಿಯಾಗಿದೆ ಅಂತ ಅರ್ಥ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗುವಾಗ ನಿಫ್ಟಿ 50 ಒಂದು 6,000 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿತ್ತು. ಇವತ್ತು ನಿಫ್ಟಿ 50 26,000ಕ್ಕೆ ಟ್ರೇಡ್ ಆಗ್ತಾಯಿದೆ. 5 ಪಟ್ಟು ಜಾಸ್ತಿ ಆಗಿದೆ. ಸೆನ್ಸೆಕ್ಸು 5 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ನೀವು 1 ಲಕ್ಷ ಹಾಕಿದ್ದಿದ್ರೂ 5 ಲಕ್ಷ ಆಗ್ತಿತ್ತು. ಭಾರತದ ಆರ್ಥಿಕ ಪ್ರಗತಿಯನ್ನು ನೀವು ಪಾಲ್ಗೊಳ್ಳಿ. ಭಾರತ ಆರ್ಥಿಕವಾಗಿ ಸದೃಢ ಆದಂಗೆ ನೀವು ನಿಮ್ಮ ಆರ್ಥಿಕ ಸ್ಥಿತಿನೂ ಸದೃಢ ಆಗುತ್ತೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಸರ್ ತುಂಬ ಕೇಳಿದ್ದೀವಿ ನಾವು ಕೂಡ, ಲಾಸ್ ಆಯಿತು, ಎಷ್ಟು ಅಮೌಂಟ್ ಲಾಸ್ ಮಾಡಿಕೊಂಡೆ ನಾನು, ನಾಲೆಜ್ ಇಲ್ಲದೆ ಮಾಡಿರ್ತಾರೆ. ಕೆಲವೊಬ್ರು ತುಂಬ ನಾಲೆಜ್ ಇದ್ರೂ ಕೂಡ ಲಾಸ್ ಆಗಿರ್ತಾರೆ. ಲಾಸ್ ಇಲ್ಲದೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಅಥವಾ ಲಾಭ ಪಡ್ಕೋಬಹುದಾ? ಆ ಥರ ಯಾವುದಾದ್ರೂ ಒಂದು ಬುದ್ಧಿವಂತಿಕೆ ಇದೆಯಾ? ಇದೆ. ಇದನ್ನು ನೀವು ಅಮೆರಿಕದ ಹೆಡ್ಜ್ ಫಂಡ್ಗಳಿಂದ ಕಲ್ತ್ಕೋಬೋದು. ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಭಾಳ ಕೃಷಿ ಮಾಡಿದವರು ಅಂದರೆ ಅಮೆರಿಕದ ಹೆಡ್ಜ್ ಫಂಡ್ಗಳು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಅವರು ಹೋಗ್ಬಿಟ್ಟು ಅಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಹೋದಲ್ಲೆಲ್ಲ F&O ಮಾರ್ಕೆಟಲ್ಲಿ ಜಾಸ್ತಿ ಟ್ರೇಡ್ ಮಾಡ್ತಾರೆ. ಅವರು F&O ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಅದೆಲ್ಲ ಸ್ಟಾಕ್ಗಳಿಗೆ ಫ್ಯೂಚರ್ ಇರುತ್ತೆ. ಅಂದರೆ ಫ್ಯೂಚರ್ಸಲ್ಲೂ ಟ್ರೇಡ್ ಆಗುತ್ತೆ ಆ ಸ್ಟಾಕು, ಆಪ್ಷನಲ್ಲೂ ಟ್ರೇಡ್ ಆಗುತ್ತೆ ಆ ಸ್ಟಾಕ್. ಫ್ಯೂಚರ್ಸಿಗೆ ಆಪ್ಷನ್ನಿಗೆ ಪ್ರತಿ ಒಂದೇ ತಿಂಗಳ ಟೈಮ್ ಅವಧಿ. ಸ್ಟಾಕನ್ನೇ ನೀವು ತಗೊಂಡ್ಬಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು. ಫ್ಯೂಚರ್ಸ್ ಅಥವಾ ಆಪ್ಷನನ್ನು ಖರೀದಿ ಮಾಡಿದ್ದಿದ್ರೆ ಒಂದೇ ತಿಂಗಳ ಟೈಮ್, 1 ತಿಂಗಳೊಳಗೆ ನೀವು ಕೊಟ್ಬಿಡ್ಬೇಕಾಗತ್ತೆ. ನೀವು ಕೊಟ್ಟಿಲ್ಲ ಅಂದರೆ ಅದು ಜೀರೋ ಆಗಿಬಿಡುತ್ತೆ. ಇದಕ್ಕೆ F&O ಅಂತ ಹೇಳ್ತಾರೆ, ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಹೇಳ್ತಾರೆ. ಅವರು ಇದನ್ನು ಜಾಸ್ತಿ F&O ಮಾಡ್ತಾರೆ ಟ್ರೇಡರ್ಸ್. ಅವರು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸೇಫ್ ಆಗಿ ಲಾಸ್ ಇಲ್ಲದೆ ವ್ಯವಹಾರ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು 100 ಜನ ಹೆಡ್ಜ್ ಫಂಡ್ ಮ್ಯಾನೇಜರನ್ನು ಇಂಟರ್ವ್ಯೂ ಮಾಡಿದ್ದೀನಿ. ನಾನು ಆರ್ಟಿಕಲ್ಗಳಿಗಾಗಿ ಇಂಟರ್ವ್ಯೂ ಮಾಡಿದ್ದೀನಿ, ನ್ಯೂಸ್ ಆರ್ಟಿಕಲ್ಗಳಿಗಾಗಿ. ಅವ್ರು ಹಾಗಾದ್ರೆ ಏನು ಮಾಡ್ತಾರೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರೇನು ಮಾಡ್ತಾರೆ ಅಂದರೆ, ಯಾವುದಾದ್ರು ಒಂದು ಸ್ಟಾಕನ್ನು ಲಾರ್ಜ್ ಸ್ಕೇಲಾಗಿ ಬೈ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟಾಕ್ ಅಂತ ಇಟ್ಕೊಳ್ಳಿ. ಆ ಸ್ಟಾಕನ್ನು ಅವ್ರು ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ, ಎಲ್ಲ ಸ್ಟಾಕಿಗೂ ಎಲ್ಲ ಸ್ಟಾಕು ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಆಗಲ್ಲ. ಭಾರತದಲ್ಲಿ ಒಂದು 200 ಇಂದ 250 ಕಂಪ್ನಿ ಸ್ಟಾಕು ಫ್ಯೂಚರ್ ಆ್ಯಂಡ್ ಆಪ್ಷನ್ನಲ್ಲೂ ಟ್ರೇಡ್ ಆಗುತ್ತೆ, ಉಳಿದೆಲ್ಲ ಟ್ರೇಡ್ ಆಗಲ್ಲ. ಅವರು ಆ ರೀತಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ನಲ್ಲಿ ಟ್ರೇಡ್ ಆಗೋ ಸ್ಟಾಕನ್ನು ಚೂಸ್ ಮಾಡ್ಕೋತಾರೆ ಫಸ್ಟ್. ಅದನ್ನ ಹೆವಿ ಲೋಡು ಸ್ಟಾಕನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಾದ್ಮೇಲೆ ಅದಕ್ಕೆ ಅಪೋಸಿಟ್ ಆಗಿ ಅಂದರೆ ಇನ್ಶೂರೆನ್ಸ್ ಖರೀದಿ ಮಾಡ್ತಾರೆ. ಯಾವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ಶೂರೆನ್ಸನ್ನು ಯಾರು ಖರೀದಿ ಮಾಡಿಕೊಂಡು ಟ್ರೇಡ್ ಮಾಡ್ತಾನಲ್ಲ ಅಥವಾ ಇನ್ವೆಸ್ಟ್ ಮಾಡ್ತಾನಲ್ಲ, ಈಸ್ ದ ಸೇಫೆಸ್ಟ್ ಇನ್ವೆಸ್ಟರ್. ಈ ರೀತಿ ಇನ್ಶೂರೆನ್ಸ್ ನಿಮಗೆ ಗೊತ್ತಾಗೋದು ಈ ಹೆಡ್ಜ್ ಫಂಡ್ಗಳ ವ್ಯವಹಾರದಲ್ಲಿ. ನೀವು ಸಹಿತ ಸಾಮಾನ್ಯ ಜನ ಆಗಿದ್ದಿದ್ರು ಅಂದರೆ ಸ್ಟಾಕನ್ನು ಪರ್ಚೇಸ್ ಮಾಡಿಬಿಟ್ಟು F&Oದಲ್ಲಿ ಇನ್ಶೂರೆನ್ಸ್ ತಗೊಳ್ಳಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟಲ್ಲಿ ನೀವು ತಗೊಂಡಿರೋ ಸ್ಟಾಕಿಗೆ ಇನ್ಶೂರೆನ್ಸ್ ಕವರೇಜ್ ಅಂತ ತಗೊಳ್ಳಿ, ಪರ್ಚೇಸ್ ಮಾಡಿ. 1 ತಿಂಗಳಿಗೆ ನೀವು ಒಂದು 15,000 ಅಷ್ಟೇ ನೀವು ಆ ಇನ್ಶೂರೆನ್ಸ್ ಕವರಿಗೆ ನೀವು ಖರ್ಚು ಮಾಡಬೇಕಾಗತ್ತೆ. ಇಲ್ಲಿ ಸ್ಟಾಕು ಲೋಡು ಅದರ ಪ್ರಪೋರ್ಷನೇಟಲ್ಲಿ ಜಾಸ್ತಿ ಇರಬೇಕು. ಉದಾಹರಣೆಗಾಗಿ SBI ಸ್ಟಾಕ್ ಅಂತ ತಗೊಳ್ಳೋಣ. SBI ಸ್ಟಾಕ್ ಈಗ 1,200 ಟ್ರೇಡ್ ಆಗ್ತಾಯಿದೆ.
ನೀವು SBI ಸ್ಟಾಕಲ್ಲಿ ಒಂದು 500 ಸ್ಟಾಕ್ ತಗೊಂಡ್ರಿ ಅಂದರೆ ನಿಮಗೆ ಒಂದು 6 ಲಕ್ಷ ಬೇಕಾಗುತ್ತೆ. 6 ಲಕ್ಷ ನೀವು 500 ಸ್ಟಾಕಿಗೆ ಖರ್ಚು ಮಾಡಿರ್ತೀರಿ. ನೀವು ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸ್ ಇಲ್ಲಿ 2 ರೀತಿ ಇನ್ಶೂರೆನ್ಸ್ ಬರುತ್ತೆ ಫ್ಯೂಚರ್ಸಲ್ಲಿ. ಒಂದು, ನೀವು SBI ಸ್ಟಾಕನ್ನು ಫಸ್ಟೇ ಸೆಲ್ ಮಾಡಿದ್ರೆ ಅದು ಒಂದು ರೀತಿ ಇನ್ಶೂರೆನ್ಸು ನೀವು ತಗೊಂಡಿರೋ 500 ಸ್ಟಾಕಿಗೆ. ಹೇಗೆ, ಒಂದು ವೇಳೆ SBI ಸ್ಟಾಕ್ ಬಿದ್ದರೆ, ಕೆಳಗಡೆ ಬಿದ್ದರೆ, ಈಗ 1200 ಟ್ರೇಡ್ ಆಗ್ತಾ ಇರೋದು 1100ಕ್ಕೆ ಬಂದರೆ, ನೀವೇನು ಕಾಲನ್ನು ಸೆಲ್ ಮಾಡಿದ್ದೀರಲ್ಲ ಆಪ್ಷನ್ ಮಾರ್ಕೆಟಲ್ಲಿ, ಅದಕ್ಕೆ ಇನ್ಶೂರೆನ್ಸ್ ಆಗಿ ಅದರಲ್ಲಿ ನಿಮ್ಗೆ ಒಂದು ಈ ₹100 ಲಾಸು ಅದರಲ್ಲಿ ಕವರ್ ಆಗಿ ಬರಬೇಕು. ಅಂದರೆ ಅದರ ವ್ಯಾಲ್ಯೂ ಏನಾಗುತ್ತೆ, ನೀವು ಸೆಲ್ ಮಾಡಿದ್ದೀರಿ ಆಲ್ರೆಡಿ ಹೈ ಪ್ರೈಸಿಗೆ, ಅದ್ರ ಪ್ರೈಸ್ ಈಗ ಭಾಳ ಬಿದ್ದಿದೆ, ಬೈ ಬ್ಯಾಕ್ ಮಾಡ್ಕೋತೀರಿ ಆ ಕಾಲನ್ನು. ಅವಾಗ ಆ ನಡುವಿನ ವ್ಯತ್ಯಾಸ ಹಣ ನಿಮಗೆ ಪ್ರಾಫಿಟ್ ಆಯ್ತಲ್ಲ ಕಾಲಲ್ಲಿ, ಆ ಕಾಲಿನ ಹಣ ನಿಮಗೆ ಏನು ಪ್ರಾಫಿಟ್ ಆಗತ್ತಲ್ಲ ಅದು ಇನ್ಶೂರೆನ್ಸ್. ಈ ₹100 ಸ್ಟಾಕಲ್ಲಿ ಲಾಸ್ ಆಯ್ತಲ್ಲ ಅದು ಅಲ್ಲಿ ಕವರ್ ಆಗಿ ಬಂದಿರುತ್ತೆ. ಇಲ್ಲ ನೀವು ಕಾಲನ್ನು ಸೆಲ್ ಮಾಡೋದು ಬೇಡ, ಬೈ ಮಾಡ್ತೀನಿ ಸೇಫಾಗಿ ಅಂದರೆ ಪುಟ್ಟನ್ನು ಬೈ ಮಾಡಿ. SBI ಸ್ಟಾಕ್ ₹100 ಕೆಳಗಡೆ ಬಂದಾಗ ಅದೇ ಪ್ರಪೋರ್ಷನ್ ರೇಟಲ್ಲಿ ಪುಟ್ಟಿನ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ನೀವು 15,000ಕ್ಕೆ ತಗೊಂಡಿರೋ ಪುಟ್ಟಿನ ವ್ಯಾಲ್ಯೂ 1 ಲಕ್ಷಕ್ಕೆ ಹೋಗಿರುತ್ತೆ. ಈ ₹100 ಲಾಸ್ ಆಗಿದೆಯಲ್ಲ ಸ್ಟಾಕಲ್ಲಿ ₹500 ತಗೊಂಡಿದ್ದು, ಅದರಲ್ಲಿ ಅದು ಕವರ್ ಆಗುತ್ತೆ. ಇದನ್ನು ಯಾವತ್ತೂ ಪ್ರಪೋರ್ಷನೇಟಾಗಿ ಇರುವಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದು ವೇಳೆ ಅವನು ₹1,200 SBI ಸ್ಟಾಕು 1,300ಕ್ಕೆ ಹೋದರೆ ₹100 ಪ್ರಾಫಿಟ್ ಬರುತ್ತೆ. ₹500 ಸ್ಟಾಕಿಗೆ ನಿಮಗೆ ಒಂದು 50,000 ಅಂತೂ ಪ್ರಾಫಿಟ್ ಆಗುತ್ತೆ ಅಲ್ವಾ? 50,000 ನೀವು ಪ್ರಾಫಿಟ್ ಆದಾಗ ಇಲ್ಲಿ ಪುಟ್ಟಲ್ಲಿ ಆಗಿರೋ ಲಾಸು ಬರೀ 15,000, ಅಲ್ಲಿ 50,000 ಪ್ರಾಫಿಟ್ ಆಗಿದೆ. ಪ್ರಪೋರ್ಷನೇಟ್ ಆಗಿರಬೇಕು. ಅಂದರೆ ಸ್ಟಾಕ್ ಪ್ರೈಸ್ ಮೇಲೆ ಹೋದಾಗ ಸ್ಟಾಕಲ್ಲಿ 50,000 ಪ್ರಾಫಿಟ್ ಬಂತು, ತಗೊಂಡಿರೋ ಪುಟ್ಟನ್ನು ಇನ್ಶೂರೆನ್ಸಿಗೆ 15,000 ಅಷ್ಟೇ ಖರ್ಚಾಗಿದೆ, ಅಂದರೆ 35,000 ನಿಮಗೆ ನೆಟ್ ಪ್ರಾಫಿಟ್ ಆಗಿದೆ ಇಡೀ ವ್ಯವಹಾರದಲ್ಲಿ. ಅದೇ ರೀತಿ ₹100 ಬಿದ್ದಾಗ 50,000 ಲಾಸ್ ಆಗಿದೆಯಲ್ಲ, ಆ 50,000 ಈ ಪುಟ್ಟಲ್ಲಿ ಕವರ್ ಆಗಿ ಬರಬೇಕು. ಅಂದರೆ ಬಿದ್ದಾಗ ನಿಮಗೆ ಲಾಸ್ ಆಗಿಲ್ಲ, ಪುಟ್ಟಲ್ಲಿ ಕವರ್ ಆಗಿದೆ. ಮೇಲೆ ಹೋದಾಗ 35,000 ಪ್ರಾಫಿಟ್ ಆಗಿದೆ. ಸ್ಟಾಕ್ ಮಾರ್ಕೆಟಲ್ಲಿ 3 ಆಗಬಹುದು. ಒಂದು ಸ್ಟಾಕ್ ಮೇಲೋಗುತ್ತೆ, ಒಂದು ಸ್ಟಾಕ್ ಅಲ್ಲೇ ನಿಲ್ಲತ್ತೆ, ಇಲ್ಲ ಅಂದರೆ ಆ ಸ್ಟಾಕ್ ಕೆಳಗಡೆ ಬೀಳತ್ತೆ. 3 ಸ್ಟಾಕ್ ಮಾರ್ಕೆಟಲ್ಲಿ ಆಗೋಕ್ಕೆ ಸಾಧ್ಯ. ಈಗ ನಿಮಗೆ ನಿಂತ್ಕೊಂಡ್ರೂ ಏನು ಬರೀ ಇಲ್ಲ, ಸ್ಟಾಕ್ ಮೇಲೆ ಹೋದರೂ ಏನು ಟೆನ್ಷನ್ ಇಲ್ಲ, ಸ್ಟಾಕ್ ಕೆಳಗಡೆ ಬಿದ್ದರೂ ಏನು ಟೆನ್ಷನ್ ಇಲ್ಲ. ಅದಕ್ಕಾಗಿ ಸೇಫೆಸ್ಟ್ ಇನ್ವೆಸ್ಟ್ ಅಂದರೆ ಈ ಥರ, ಈ ರೀತಿಯಾಗಿ ಏನೇ ಸಾಮಾನ್ಯ ಮನುಷ್ಯ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಟೆನ್ಷನ್ ಇಲ್ಲದೇ ಇನ್ವೆಸ್ಟ್ ಮಾಡ್ಬೋದು. ಎಷ್ಟು ಹಣ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಆದರೆ ಅವನಿಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅನ್ನೋದು ಜ್ಞಾನ ಮಾಡ್ಕೋಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಹಿ ಮಸ್ಟ್ ಬಿ ಇನ್ ದ ಡ್ರೈವರ್ ಸೀಟ್. ಆಗ ಇದು ಭಾಳ ಸುಲಭ ಆಗುತ್ತೆ, ಭಾಳ ಈಸಿ ಆಗುತ್ತೆ. ಜೀವನ ಯಾವತ್ತೂ ಭಾಳ ಸುಲಭ, ಆದರೆ ಯಾರಿಗೆ ಸುಲಭ ಅಂದರೆ ಜೀವನ ಹೇಗೆ ಅಂತ ಮಾಡಬೇಕು ಅಂತ ಜ್ಞಾನಾರ್ಜನೆ ಮಾಡ್ಕೋತಾನಲ್ಲ ಅವನಿಗೆ ಮಾತ್ರ ಸುಲಭ. ಸ್ಟಾಕ್ ಮಾರ್ಕೆಟ್ ಯಾವುದೂ ಕಷ್ಟ ಇಲ್ಲ, ಸುಲಭ ಇದೆ. ಆದರೆ ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ತಿಳ್ಕೊಳ್ಳೋಕ್ಕೆ ಭಾಳ ಸುಲಭ ಇದೆ, ಆಲಸ್ಯತನ ಮಾಡೋರಾಗಲ್ಲ. ಈಸಿ ಇದೆ, ತಿಳ್ಕೊಳ್ಳಿ. ಇವತ್ತು ಇನ್ಫಾರ್ಮೇಷನ್ ಭಾಳ ಈಸಿಯಾಗಿ ಸಿಗುತ್ತೆ. ಮೊದಲನೇ ಕಾಲದಲ್ಲಿ ಇದು ಭಾಳ ಕಷ್ಟ ಇತ್ತು ತಿಳ್ಕೊಳ್ಳೋದು, ಇವತ್ತು ತಿಳ್ಕೊಳ್ಳೋದು ಕಷ್ಟ ಇಲ್ಲ, ಭಾಳ ಸುಲಭ ಇದೆ. ಜನ ತಿಳ್ಕೊಂಡು ಈ ರೀತಿ ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ನನಗೆ ಭಾಳ ಜನ ಕೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಿಗೆ. ನಾನು ಅವ್ರಿಗೆ ಹೇಳ್ತೀನಿ, ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋ ಬದಲಿಗೆ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫ್ ಇನ್ವೆಸ್ಟ್ಮೆಂಟ್. ಏನಕ್ಕೆ? ಇಂಡೆಕ್ಸ್ ಅಂದರೆ ನಿಫ್ಟಿ 50 ಇದೆಯಲ್ಲ ಅದೊಂದು ಇಂಡೆಕ್ಸ್, ಸೆನ್ಸೆಕ್ಸ್ ಇದೆಯಲ್ಲ ಅದೊಂದು ಇಂಡೆಕ್ಸ್. ಈ ಇಂಡೆಕ್ಸ್ಗಳನ್ನು ಭಾರತದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್. ಏನಕ್ಕೆ ಅಂದರೆ ಆ ದೇಶದ ಆರ್ಥಿಕ ಸ್ಥಿತಿಗತಿಗಳ ಒಂದು ಕನ್ನಡಿ ಅದು. ನಿಫ್ಟಿ 50 ಭಾಳ ಕೆಳಗಡೆ ಡೌನ್ ಇದೆ ಅಂದರೆ ಆ ದೇಶದ ಎಕಾನಮಿ ಭಾಳ ಕುಗ್ಗುತ್ತಾ ಇದೆ ಅಂತ ಅರ್ಥ. ನಿಫ್ಟಿ 50 ಸೆನ್ಸೆಕ್ಸ್ ಎಲ್ಲ ಭಾಳ ಹೈಯಲ್ಲಿದೆ ಅಂದರೆ ಆ ದೇಶದ ಎಕಾನಮಿ ಭಾಳ ಸಮೃದ್ಧಿಯಾಗಿದೆ ಅಂತ ಅರ್ಥ. ಅದು ಬೆಂಚ್ ಮಾರ್ಕ್ ಇಂಡೆಕ್ಸ್. ಅದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಮೇಲೆ ನೀವು ಯಾವತ್ತೂ ಹಣ ಹಾಕಬೇಕು. ನೀವು ಯಾವುದೇ ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಹಾಕೋ ಬದಲಿಗೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಮೇಲೆ ಹಣ, ಡೈರೆಕ್ಟ್ ಇಂಡೆಕ್ಸ್ ಹಾಕೋದು ಹೇಗೆ ನೋಡಿ.
ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗುವಾಗ ನಿಫ್ಟಿ 50 ಒಂದು 6,000 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿತ್ತು. ಇವತ್ತು ನಿಫ್ಟಿ 50 26,000ಕ್ಕೆ ಟ್ರೇಡ್ ಆಗ್ತಾಯಿದೆ. 5 ಪಟ್ಟು ಜಾಸ್ತಿ ಆಗಿದೆ. ಈಗಲೇ ಅಲ್ಲ, 2020ಯಲ್ಲೇ ಅಷ್ಟು ಆಗಿಬಿಟ್ಟಿದೆ. ಅಂದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 8 ಅಥವಾ 9 ವರ್ಷಕ್ಕೇ ನಿಫ್ಟಿ 50 5 ಪಟ್ಟು ಜಾಸ್ತಿ ಆಗಿದೆ. ಸೆನ್ಸೆಕ್ಸು 5 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ನೀವು 1 ಲಕ್ಷ ಹಾಕಿದ್ದಿದ್ರೂ 5 ಲಕ್ಷ ಆಗ್ತಿತ್ತು. ಇನ್ನೊಂದು ಕಾರಣಕ್ಕಾಗಿ ಇಂಡೆಕ್ಸ್ ಮೇಲೆ ಹಾಕೋದು ಸೇಫ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ಕಾರಣಕ್ಕಾಗಿ ಏನಕ್ಕೆ ಹೇಳ್ತೀನಿ ಅಂದರೆ, ನಿಫ್ಟಿ 50 ಅಂದರೆ ಅದರಲ್ಲೊಂದು 50 ಸ್ಟಾಕ್ ಇದೆ ನಿಫ್ಟಿ 50 ಇಂಡೆಕ್ಸಲ್ಲಿ. ಅಲ್ಲಿ ಯಾವುದೇ ಒಂದು ಇಂಡಿವಿಜುವಲ್ ಸ್ಟಾಕಿಗೆ ಏನಾದ್ರು ಒಂದು ಸ್ಕ್ಯಾಂಡಲ್ ಆಗಿ ಆ ಇಂಡಿವಿಜುವಲ್ ಸ್ಟಾಕ್ ಬಿದ್ದರೆ ನಿಮಗೆ ಟೆನ್ಷನ್ ಇಲ್ಲ. ಯಾಕೆಂದರೆ ಎಕ್ಸ್ಚೇಂಜ್ ಅವ್ರು ಏನು ಮಾಡ್ತಾರೆ, NSE ಅವರು ಆ ಪರ್ಟಿಕ್ಯುಲರ್ ಸ್ಟಾಕನ್ನು ಹೊರಗೆ ತೆಗಿತಾರೆ, ಬೇರೆ ಒಳ್ಳೆ ಸ್ಟಾಕನ್ನು ಹಾಕ್ತಾರೆ ಇಂಡೆಕ್ಸಿಗೆ. ಯಾಕೆಂದರೆ ಅದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗಿದ್ದಕ್ಕೆ ದೇಶದ ಅದನ್ನು ಅವರು ನೋಡ್ಕೋತಾರೆ. ಅದಕ್ಕಾಗಿ ಇಂಡೆಕ್ಸ್ ವ್ಯಾಲ್ಯೂ ಭಾಳ ಶೀಘ್ರವಾಗಿ ಬೀಳಲ್ಲ. ಇಂಡೆಕ್ಸ್ ವ್ಯಾಲ್ಯೂ ಯಾವತ್ತು ಯೂಸ್ವಲಿ ಮೇಂಟೈನ್ ಆಗುತ್ತೆ. ಹಾಗಾಗಿ ಅದು ಸೇಫ್ ಇನ್ವೆಸ್ಟ್ಮೆಂಟ್. ಅದ್ರ ಹಿಂದೆ ಯಾವುದೇ ಒಂದು ಕಂಪನಿ ಏನೇನೋ ಆಯಿತು ಅಂದರೆ ನಿಮಗೆ ತಲೆ ಬಿಸಿ ಬೇಡ. ನೀವು ಅದನ್ನು ತಿಳ್ಕೊಳ್ಬೇಕು, ಅದ್ರ ಬ್ಯಾಲೆನ್ಸ್ ಶೀಟ್ ಓದ್ಕೋಬೇಕು, ಅದೇನು ನಿಮಗೆ ಟೆನ್ಷನ್ ಬೇಡ. ನೀವು ಇಂಡೆಕ್ಸ್ ಮೇಲೆ ಹಾಕ್ಬಿಟ್ಟು ಅದಕ್ಕಾಗಿ ಅದು ಸೇಫ್. ಅದನ್ನು NSE ಅವ್ರು ನೋಡ್ಕೋತಾರೆ. ಹಾಗಾದ್ರೆ ಹೇಗಪ್ಪ ಇಂಡೆಕ್ಸಲ್ಲಿ ದುಡ್ಡು ಹಾಕೋದು? ಇಂಡೆಕ್ಸಲ್ಲಿ ದುಡ್ಡು ಹಾಕೋದು ಅಂದರೆ ETF ಅನ್ನು ಪರ್ಚೇಸ್ ಮಾಡಬೇಕು ಅಂತ ಅರ್ಥ. ETF ಅಂದರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಅದಕ್ಕೆ ETF ಅಂತ ಹೇಳ್ತಾರೆ. ETF ವ್ಯಾಲ್ಯೂ ಇರೋದೇ ಇಂಡೆಕ್ಸ್ ಮೇಲೆ. ನಿಫ್ಟಿ 50 ಇಂಡೆಕ್ಸ್ ಮೇಲೆ ಏನಿಲ್ಲ ಅಂದರೆ ಒಂದು ಡಜನ್ ETF ನಿಫ್ಟಿ 50 ವ್ಯಾಲ್ಯೂ ಜಾಸ್ತಿ ಆದಂಗೆ ETF ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಿಫ್ಟಿ 50 ಕಡಿಮೆ ಆದಂಗೆ ETF ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆ ETF ನೀವು ಎಷ್ಟು ತಿಂಗಳ ಬೇಕಾದ್ರೂ ಇಟ್ಕೋಬೋದು, ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು, ತಗೊಂಡು ಮಾರ್ತು ಬಿಡ್ಬೋದು ನೀವು. ಈಗ ಅದಕ್ಕೆ ETF ಭಾಳ ಸೇಫೆಸ್ಟ್. ಇಲ್ಲಿ 2 ಪಾಯಿಂಟ್ ನೀವು ಕಲ್ತ್ಕೋಬೇಕಾದ್ದು. ಒಂದು, ಸೇಫಾಗಿ ETF ಮೇಲೆ ಇನ್ವೆಸ್ಟ್ ಮಾಡಿ. ಎರಡನೇದಾಗಿ ನೀವು ಏನೇ ಸ್ಟಾಕನ್ನು ತಗೊಂಡಿದ್ದಿದ್ರೆ, ETF ಅನ್ನು ತಗೊಂಡಿದ್ದಿದ್ರು ಅದಕ್ಕೆ ಇನ್ಶೂರೆನ್ಸ್ ತಗೊಳ್ಳಿ. ಅಂದರೆ ಆ ಸಂಬಂಧಿತ ಪುಟ್ಟನ್ನು ಖರೀದಿ ಮಾಡ್ಕೊಳ್ಳಿ, ರಿಸ್ಕ್ ತಗೋಬೇಡಿ. ಈ ರೀತಿಯಾಗಿ ಸೇಫಾಗಿ ಇನ್ವೆಸ್ಟ್ ಮಾಡಿ, ಸೇಫಾಗಿ ದುಡ್ಡು ಮಾಡಿ. ಭಾರತದ ಆರ್ಥಿಕ ಪ್ರಗತಿಯನ್ನು ನೀವು ಪಾಲ್ಗೊಳ್ಳಿ. ಭಾರತ ಆರ್ಥಿಕವಾಗಿ ಸದೃಢ ಆದಂಗೆ ನೀವು ನಿಮ್ಮ ಆರ್ಥಿಕ ಸ್ಥಿತಿನೂ ಸದೃಢ ಆಗಬೇಕು. ಆ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಭಯ ಪಡೋ ಪ್ರಶ್ನೆ ಇಲ್ಲ. ಇನ್ಶೂರೆನ್ಸ್ ಇದ್ಬಿಟ್ರೆ ನಿಮಗೆ ಯಾವ ಭಯನೂ ಬೇಡ. ಈಸಿಯಾಗಿ ಮಾಡಿ, ಸೇಫಾಗಿ ಮಾಡಿ.